ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಿನ್ನೆ ಕೋಲಾರಕ್ಕೆ ಭೇಟಿ ಮಾಡಿದೆ, ಚಿತ್ರದುರ್ಗ ಭೇಟಿ ಮಾಡಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನನ್ನ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ನಮ್ಮ ಸಮಾಜ ಹೆಚ್ಚಿರ್ತಕ್ಕಂಥದ್ರಿಂದ ಇಲ್ಲಿ ಕೆಲವು ನಮ್ಮ ಸಮಾಜ ಬಂಧುಗಳಿಗೆ ಕೆಲವು ಯೋಜನೆಗಳನ್ನು ಕೊಟ್ಟಿದ್ವಿ. ಆ ಯೋಜನೆಗಳು ಪ್ರಾಮಾಣಿಕವಾಗಿ ಅವ್ರಿಗೆ ತಲುಪಿದೆ ಅನ್ನೋದ್ರ ಬಗ್ಗೆ ನಾನೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಫಲಾನುಭವಿಗಳನ್ನು ಸಂಪರ್ಕಿಸಿ ಅವರಿಗೆ ಇದನ್ನು ಹೇಗೆ ಉಳಿಸ್ಕೋಬೇಕು ಬೆಳೆಸಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರ ಗಮನಕ್ಕೆ ತಂದು ನಾನು ಅಲ್ಲಿಂದ ನಮ್ಮ ಸಮಾಜದ ಮುಖಂಡರುಗಳಿಗೆ ಭೇಟಿ ಮಾಡಲಿಕ್ಕೆ ಅಂತ ಇಲ್ಲಿ ಬಂದಿರ್ತಕ್ಕಂಥದ್ದು. ಸರ್, ಯೋಜನೆಗಳು ಅಂತಂದರೆ ವಿಶೇಷವಾಗಿ ನಮ್ಮಲ್ಲಿ ಒಟ್ಟು 8 ಯೋಜನೆಗಳಿದೆ. ಒಂದು 1 ಲಕ್ಷ ರೂಪಾಯಿವರೆಗೂ ನೇರ ಸಾಲ ಅಂತಕ್ಕಂಥದ್ದಿದೆ. ಇನ್ನು ಎರಡನೇದು ಸಾರಥಿ ಸಾಲ ಅಂತಕ್ಕಂಥದ್ದು, ವಾಹನ ತೆಗೆದುಕೊಳ್ಳೋರಿಗೆ 4 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ. ಮೂರನೇದು ಭೂ ಒಡೆತನ ಅಂತಕ್ಕಂಥದ್ದು. ಭೂ ಒಡೆತನ ಅಂದರೆ 20 ರಿಂದ 25 ಲಕ್ಷ ರೂಪಾಯಿ, 1 ಎಕರೆ ಆಗ್ಬೋದು, 2 ಎಕರೆ ಆಗ್ಬೋದು, ಅವ್ರು ಜಮೀನು ತೆಗೆದುಕೊಳ್ಳೋಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು. ಗಂಗಾ ಕಲ್ಯಾಣ ಅಂತಕ್ಕಂಥದ್ದು ಒಂದು ಸ್ಕೀಮ್ ಇರ್ತಕ್ಕಂಥದ್ರಿಂದ ನಮ್ಮ ಭೂ ಒಡೆತನವನ್ನು ಹೊಂದಿರತಕ್ಕಂಥವರಿಗೆ ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೊಡ್ತಕ್ಕಂಥದ್ರಿಂದ ನಮ್ಮ ಇಲಾಖೆಯ ಸೌಲಭ್ಯಗಳನ್ನು ನಮ್ಮ ಭೋವಿ ಜನಾಂಗಕ್ಕೆ ನೇರವಾಗಿ ತಲುಪುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದು ತಲುಪಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾನೇ ಖುದ್ದಾಗಿ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾಯಿದ್ದೀನಿ. ಸರ್, ಈಗ ಗ್ಯಾರಂಟಿ ಯೋಜನೆಗಳೆಲ್ಲ ಕರ್ನಾಟಕ ಸರ್ಕಾರ ಈಗ ಜಾರಿ ಮಾಡಿದೆ, ಅದರಲ್ಲೂ ಕೂಡ ಅನುದಾನದ ಕೊರತೆ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಸರ್. ಹಾಗಾಗಿ 2025-26ನೇ ಸಾಲಿನ ಅನುದಾನ ಎಷ್ಟಿದೆ ಸರ್ ಈಗ ನಿಗದಿಯಾಗಿರ್ತಕ್ಕಂಥ ನಿಗಮಕ್ಕೆ? ಈಗ ನಮ್ಮ ನಿಗಮಕ್ಕೆ 93.75 ಕೋಟಿ ರೂಪಾಯಿ ಈ ವರ್ಷ ಇದೆ. ಕಳೆದ ವರ್ಷದ್ದು ಬಂದಿರತಕ್ಕಂಥದ್ದು ಸೇರಿಕೊಂಡು ಒಟ್ಟು 175 ಕೋಟಿ ರೂಪಾಯಿಗಳು ಇರ್ತಕ್ಕಂಥ ನಮಗೆ ಅನುದಾನ. ಅದನ್ನು ಕ್ರಿಯಾ ಯೋಜನೆಯಲ್ಲಿ ನಾವು ಮಾಡಿಕೊಂಡು ಮಾರ್ಚ್ ಒಳಗಡೆ ಅಷ್ಟು ಅನುದಾನವನ್ನು ನಮ್ಮ ಸಮಾಜದ ಬಂಧುಗಳಿಗೆ ತಲುಪಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಓಕೆ ಸರ್. ವಿಶೇಷವಾಗಿ ಮೈಸೂರು ಜಿಲ್ಲೆಗೆ ವಿಶೇಷವಾಗಿ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರ್ತಕ್ಕಂಥದ್ರಿಂದ ವರ್ಣಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಹೆಚ್ಚಿನ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾನೆಲ್ಲ ಶಾಸಕರನ್ನು ಸಂಪರ್ಕಿಸಿ ಮತ್ತೊಂದು ಹೆಚ್ಚುವರಿ ಅನುದಾನವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಇವತ್ತು ಕೋಟೆ ತಾಲೂಕಿನಲ್ಲಿ ತಾವು ಹೇಳ್ದಂಗೆ ಏನೇನು ಕಾಮಗಾರಿಗಳು ಆಗ್ತಾಯಿದೆ, ವಿಶೇಷ ಭೇಟಿಯನ್ನು ಮಾಡಿದಿರಿ. ಈಗ ನೋಡಿದಂಥ ಸಂದರ್ಭದಲ್ಲಿ ಕಾಮಗಾರಿಗಳದ್ದು ಯಾವ ಸ್ಟೇಟಸ್ ಇದೆ ಸರ್? ಒಂದು ಈಗ ಭೂ ಒಡೆತನದ ಸ್ಕೀಮ್ಗೆ ಅಲ್ಲಿ ಒಡ್ಡರ ಪಾಳ್ಯಕ್ಕೆ ಒಂದು ಭೇಟಿ ಕೊಟ್ವಿ. ಅಲ್ಲಿ ಹೆಣ್ಮಕ್ಳಿಗೆಲ್ಲ ಕೇಳಿದಾಗ ನನಗೆ ಬಂದಿದೆ, ನನ್ನ ಹೆಸರಿಗೆ ಜಮೀನು ಕೂಡ ನೋಂದಣಿ ಆಗಿದೆ ಅಂತಕ್ಕಂಥದ್ದು. ಅದನ್ನು ಭೇಟಿ ಮಾಡಿಕೊಂಡು ಆಮೇಲೆ ಇಲ್ಲಿ ನಮ್ಮ ಸಮಾಜದ ಮುಖಂಡರುಗಳನ್ನು ಭೇಟಿ ಮಾಡಿದಾಗ ಇಲ್ಲೊಂದು ನಮ್ಮ ಸಮುದಾಯ ನಮ್ಮ ಸಮಾಜದ್ದು ಒಂದು ಭವನ ಅಂತಕ್ಕಂಥದ್ದಿದೆ, ಬಂದು ಭೇಟಿ ಮಾಡಿ ಅಂತಂದರು. ಇಲ್ಲಿ ಬಂದು ಭೇಟಿ ಮಾಡಿದ್ದೀನಿ. ಇದು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಭವನ, ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಮುಂದುವರಿಬೇಕು ಕಾರ್ಯ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಸಮಾಜದ ಬಂಧುಗಳ ನಂತರ ಚರ್ಚೆ ಮಾಡಿದರೆ ಇದನ್ನು ನಮ್ಮದೇ ಶಾಸಕರಾಗಿರ್ತಕ್ಕಂಥದ್ರಿಂದ ಈ ಶಾಸಕರ ಜೊತೆಗೆ ಭೇಟಿ ಮಾಡಿ ಇವತ್ತು ಅವರೇನು ಅನಿವಾರ್ಯ ಕಾರಣದಿಂದ ಎಲ್ಲ ಬೇರೆ ಒಂದು ತುರ್ತಾಗಿ ಅವ್ರು ಎಂಗೇಜ್ ಆಗಿರ್ತಕ್ಕಂಥ ಅವ್ರನ್ನ ಇವತ್ತು ಭೇಟಿ ಮಾಡೋಕ್ಕಾಗಿಲ್ಲ. ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಇದರ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಚರ್ಚೆ ಮಾಡಿ ಇದನ್ನು ಈ ಕ್ರಮವನ್ನು ಜರುಗಿಸಲಿಕ್ಕೆ ಅವ್ರನ್ನ ಕೇಳ್ಕೊಳ್ತೀನಿ. ಇದು ಯಾವಾಗ ಪೂರ್ಣಗೊಳ್ಳುತ್ತೆ ಸರ್ ಸಮುದಾಯ ಭವನ? ಈ ಸಮುದಾಯ ಭವನದ ಬಗ್ಗೆ ಈಗ ನೋಡಿದರೆ ನಮ್ಮ ಮುಖಂಡರೆಲ್ಲ ಹೇಳ್ತಕ್ಕಂಥದ್ದು ಇಲ್ಲಿ ಸಮುದಾಯ ಭವನವೇ ಬೇಡ, ಇಲ್ಲಿ ಹಿಂದ್ಗಡೆ ಒಂದು ಪುರಸಭೆಯಿಂದ ಬಂದಿರತಕ್ಕಂಥ ಒಂದು ಇರ್ತಕ್ಕಂಥದ್ರಿಂದ ಇಲ್ಲಿ ನಾನೇ ಖುದ್ದಾಗಿ ಬಂದು ನೋಡಿದಾಗ ಅದರ ವಾಸನೆ ಕೂಡ ನನಗೂ ಕೂಡ ಭಾಳಷ್ಟು ಕಂಡು ಬಂತು. ಅದಕ್ಕೆ ಇದು ಸಮುದಾಯ ಭವನ ಆಗಿರ್ತಕ್ಕಂಥದ್ರಿಂದ ಇಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳು ಎಲ್ಲ ನಡೀಬೇಕಾದ್ರೆ ಸ್ವಲ್ಪ ಇಂಥ ಒಂದು ವಾತಾವರಣ ಪರಿಸರ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಸತ್ಯ. ಹಾಗಾಗಿ ನಾನು ಶಾಸಕರನ್ನ ಭೇಟಿ ಮಾಡಿ ಈ ಮುಖಂಡರುಗಳೆಲ್ಲ ಕರ್ಕೊಂಡೋಗಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಇದನ್ನು ಬದಲಾವಣೆ ಮಾಡಲಿಕ್ಕೆ, ಸ್ಥಳಾಂತರ ಮಾಡಲಿಕ್ಕೆ ಏನು ಸಾಧ್ಯವಾಗುತ್ತಾ ನೋಡ್ತೀನಿ. ಓಕೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.